ಕುರುಕ್ಷೇತ್ರದಲ್ಲಿ ಪಾಂಡವರ ಸೈನ್ಯದ ರಥದ ಮೇಲೆ ಕುಳಿತಿರೋ ಆ ಸಾರಥಿಗೂ ಗೊತ್ತಿತ್ತು ಫಲಿತಾಂಶ ಏನು ಅಂತ. ಲೋಕದಲ್ಲಿ ಸದ್ ಮಾಡೋರು ಪ್ರತಿಯೊಬ್ಬರು ಗೆಲ್ಲೋಲ್ಲ ಬಾಸ್. ದಿಸ್ ಚಾರಿಯಟ್ ಇಸ್ ನಾಟ್ ಟು ಬಿಲ್ಡ್ ಫಾರ್ ಅನ್ ಅಡ್ಮಿನಿಸ್ಟ್ರೇಷನ್, ಇಟ್ಸ್ ಬಿಲ್ಡ್ ಟು ಕಾನ್ಕರ್ ವೇರ್ ಎವರ್ ಇಟ್ ಗೋಸ್. ದಿ ವಾರ್ ವಾಸ್ ಸೆಲೆಬ್ರೇಟೆಡ್ ಲೈಕ್ ಅ ಫೆಸ್ಟಿವಲ್. ಅಧ್ಯಾಯ 1 ಅರ್ಜುನ ವಿಷಯದ ಯೋಗ. ಶ್ಲೋಕ 13-14. ತತಶಂಕಶ್ಚ ಬೀರ್ಯಶ್ಚ ಪಣವಾನಕ ಗೋಮುಖ ಸಹಸೈವಾಭ್ಯ ಹನ್ಯಂತ ಸಶಬ್ದ ಸುಮುಲೋ ಭವತು. ಶ್ಲೋಕದಲ್ಲಿ ಏನ್ ನಡೀತಿದೆ ಅಂತ ಅಂದ್ರೆ, ಭೀಷ್ಮ ಶಂಕ ಊದಾದ್ಮೇಲೆ ಏನ್ ನಡೀತು, ಆ ಶಂಕದ ಶಬ್ದ ಕೇಳಿದ ಕೌರವರ ಗುಂಪು ಯುದ್ಧಕ್ಕಾಗಿ ನಿಂತವರು ಇನ್ನೆಚ್ಚು ಶಬ್ದ ಮಾಡಲು ಶುರು ಮಾಡಿದರು. ಆಗಲೇ ಬಂದಿದ್ದು ಈ ಶಬ್ದಗಳು: ಶಂಕಶ್ಚ ಶಂಕಗಳು, ಬೇರೆಶ್ಚ ದೊಡ್ಡ ತಾಳದ ಶಬ್ದಗಳು, ಪಣವ ಚಿಕ್ಕನೆ ತಾಳದ ಶಬ್ದಗಳು ವಿಚ್ ಮೀನ್ಸ್ ಸ್ಮಾಲ್ ಡ್ರಮ್ ಸೌಂಡ್, ಅನಕ ಚಂಡೆ ನಗಾರಿ ಡೊಳ್ಳು, ಗೋಮುಖ ಕಹಳೆಗಳು ಹಾರ್ನ್ಸ್ ಅಂಡ್ ಟ್ರಂಪೆಟ್ಸ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟೆಲ್ಲ ಶಬ್ದಗಳು ಅಟ್ ಎ ಟೈಮ್ ಒಂದೇ ಪ್ಲೇಸಲ್ಲಿ ಬರ್ತಿದೆ ಅಂತ ಅಂದ್ರೆ ಆ ಶಬ್ದ ಹೇಗೆಲ್ಲ ಇರುತ್ತೆ ಅಂತ. ಈ ಕಿಚ್ಚಿನ ಶಬ್ದದ ನಾಯಕರು 14ನೇ ಶ್ಲೋಕದಲ್ಲಿದ್ದಾರೆ. ತತಶ್ವೇತೈರ್ಹೈರ್ಯುಕ್ತೈ ಮಹತಿಂ ಸಂಧ್ಯನೇನ್ ಸ್ಥಿತೋ ಮಾಧವಃ ಪಾಂಡವ್ಯಶ್ಚೈವ್ಯ ದಿವ್ಯ ಶಂಕೌ ಪ್ರದದ್ಮತು. ತೆಗಳು ಸಾಗುತ್ತಿರುವ ಸಾಲಿನಲ್ಲಿ ಪಾಂಡವರ ದೃಶ್ಯ. ಫಿಲಂ ಶುರುವಾಗಕ್ಕಿಂತ ಮುಂಚೆ ಮೊದಲನೇದಾಗಿ ಯಾರ ಎಂಟ್ರಿ ಇರುತ್ತೆ ಹೇಳಿ? ವಿಲ್ಲನ್ ಇಂಟ್ರೊಡಕ್ಷನ್ ಆದ್ಮೇಲೆ ತಾನೇ ಹೀರೋ ಎಂಟ್ರಿ. ಹೀರೋನೇ ಶ್ರೀಕೃಷ್ಣ ಪರಮಾತ್ಮ. ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡ್ತಿರೋದೆ ಆ ಭೀಷ್ಮನ ಶಂಕದ ಶಬ್ದ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರ್ತಿದ್ದಂಗೆ ಕೃಷ್ಣನ ಎಂಟ್ರಿ ಸ್ಟಾರ್ಟ್ ಆಯಿತು. ಫೈನಲಿ ಅರ್ಜುನ ಹಾಗೆ ಕೃಷ್ಣನ ಇಂಟ್ರೊಡಕ್ಷನ್ ಬಂದೇ ಬಿಟ್ಟು. ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಅಂದ್ರೆ, ಶ್ವೇತೈರ್ ಹೈರ್ ಯುಕ್ತೈ ಅಂದ್ರೆ ದ ಗ್ರೇಟ್ ಚಾರಿಯಟ್ ವಿತ್ ಶ್ವೇತೈ ಅಂದ್ರೆ ಬಿಳಿ ಬಣ್ಣದ, ಹೈರ್ ಅಂದ್ರೆ ಕುದುರೆ. ಈ ಚಾರಿಯಟ್ ಅರ್ಜುನಂಗೆ ಹೇಗೆ ಬಂದು, ಇದ್ರದ್ದು ಇನ್ನೊಂದು ಕತೆ ಇದೆ. ಇದು ಅಗ್ನಿದೇವರು ಗಿಫ್ಟ್ ಆಗಿ ಕೊಟ್ಟಿದ್ದು ಅರ್ಜುನಂಗೆ. ಈ ಚಾರಿಯಟ್ ಅಲ್ಲಿ ಒಂದು ವಿಶೇಷತೆ ಇದೆ. ತ್ರಿಲೋಕದಲ್ಲಿ ಯಾವುದೇ ದಿಕ್ಕಲ್ಲಿ ಚಲಿಸಿದ್ರು ಈ ರಥ ವಿಜಯವನ್ನೇ ತಂದ್ಕೊಡುತ್ತೆ ಅಂತ ಒಂದು ಸೂಚಿಸ. ಈ ಶ್ಲೋಕದಲ್ಲಿ ಒಂದು ಪದ ಬರುತ್ತೆ, ಸ್ಥಿತೌ ಅಂದ್ರೆ ಚಾರಿಯಟ್ ಒಳಗಡೆ ಕೂತಿರೋರು. ಯಾರು ಕೂತಿರೋದು? ಮಾಧವಂ. ಶ್ಲೋಕದಲ್ಲಿ 2ನೇ ಲೈನಲ್ಲಿ ಬರುತ್ತೆ. ಮತ್ತು ಪಾಂಡವಶ್ಚ. ಮಾಧವ ಯಾರು? ಹಸ್ಬೆಂಡ್ ಆಫ್ ಮಾಧವಿ. ಪಾಂಡವ ಸನ್ ಆಫ್ ಪಾಂಡವ. ಸೊ ಕೃಷ್ಣ ಅರ್ಜುನ ರಥದಲ್ಲಿ ಕೂತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತ ಅಂದ್ರೆ, ಮಾಧವ ಅಂತ ಪದ ಏನಕ್ಕೆ ಉಪಯೋಗಿಸಿದ್ದಾರೆ ಕೃಷ್ಣಂಗೆ ತುಂಬಾ ಹೆಸರುಗಳಿದೆ ಕರೆಯಕ್ಕೆ. ಇಲ್ಲಿ ಮಾಧವನ ಹೆಸರು ಏನಕ್ಕೆ ಕರೆದಿರ್ಬೋದು. ಈ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಭಗವಂತ ಕೃಷ್ಣ ಎಲ್ಲೇ ಹೋದ್ರು ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ. ಭಾಗ್ಯಶ್ರೀ ತನ್ನ ಪತ್ನಿಯನ್ನು ಬಿಟ್ಟು ಎಂದಿಗೂ ಒಬ್ಬಳೆ ಎಲ್ಲೂ ಹೋಗಲಾರೆಳು ಅಂತ ಹೇಳ್ತಿದ್ದಾರೆ. ಇದು ಕೇವಲ ಯುದ್ಧವಲ್ಲ, ಇತಿಹಾಸ ಬರೆಯುವ ಕ್ಷಣ. ಮಾಧವ ಇರುವ ಕಡೆಗೆ ಭಾಗ್ಯ ಸೋಲಲ್ಲ, ಅರ್ಜುನವಿರುವ ಕಡೆಗೆ ವಿಜಯ ಪ್ರಶ್ನೆನೇ ಅಲ್ಲ. ಈ ಶಂಕದ ಮಹಿಮೆ ಇಷ್ಟಕ್ಕೆ ಮುಗ್ದಿಲ್ಲ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್.